नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। केंद्रीय मंत्री प्रहलाद जोशी ने हाल ही में हुबली में कांग्रेस सरकार पर कड़ी आलोचना की। उनका कहना था कि कांग्रेस सरकार गारंटी के नाम पर लोगों से झूठ बोलकर सत्ता में आई। आगे उन्होंने क्या कहा, इस रिपोर्ट में देखिए। ನೋಡ್ರಿ ಈ ಕಾಂಗ್ರೆಸ್ ನನಗೆ ಬಸವರಾಜ ಮತ್ತಿಮೂಡವ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಅನೇಕ ಈ ರೀತಿ ನಮ್ಮ ಕಾರ್ಯಕರ್ತರನ್ನ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿದ್ದಾರೆ. ಅನೇಕ ವಿಶ್ವ ಹಿಂದೂ ಪರಿಷತ್ತು, BJP, ಬಜರಂಗ ದಳ ಕಾರ್ಯಕರ್ತರನ್ನ ಈ ರೀತಿ ವರ್ತನೆ ಮಾಡಿದ್ದಾರೆ. ಯಾಕಂದರೆ ಸುದೀರ್ಘ ಕಾಲದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಿದ್ದಕ್ಕೆ. ಹೀಗಾಗಿ ಅವ್ರದ್ದು ಯಾವ ಫೋಟೋ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಅನೇಕ ಸಂಗತಿಗಳನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಜನ ಅವ್ರನ್ನೊಬ್ಬ ಶಾಸಕರನ್ನಾಗಿ ಆರಿಸಿದ್ದಾರೆ. ಅವ್ರನ್ನ ಸುಪಾರಿ ಕೊಡಲಿಕ್ಕೆ ನಿಮಗೇನು ಅಧಿಕಾರ ಇದೆ? ಈಗ ಅದನ್ನು ಸುಪಾರಿ ಕೊಟ್ಟದ್ದು ಸಮರ್ಥನೆ ಮಾಡಲಿಕ್ಕೆ ಈ ಫೋಟೋ ರಿಲೀಸ್ ಮಾಡಿದ್ದಾರೆ ಖರ್ಗೆ ಅವರೇ. ಈ ಕಪ್ನೂರ್ ಅವ್ರ ಜೊತೆ ಇರೋದನ್ನು ಫೋಟೋ, ಈಗ ನಿಮ್ಮ ಶಾಸಕನ ಜೊತೆ ಇರೋದನ್ನು ಫೋಟೋಸ್ ಹಾಕ್ತಾರೆ. ಇವ್ರ ಜೊತೆಗೂ ಇದ್ದಲ್ಲ, ಕಾಪನೂರು ಬರೆದ ನಾನು ಅನೇಕ ಸರ್ತೆ ಹೋಗಿ ನಾನು ಕಾಪನೂರು ಜೊತೆಗೆ ಹೋಗಿ ನಾನು ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಿದ್ದೀನಿ ಅಂಥೇಳಿ. ಸಾಮಾನ್ಯವಾಗಿ ಈ ಸುಸೈಡ್ ನೋಟು ಅಥವಾ ಡೈಯಿಂಗ್ ಡಿಕ್ಲರೇಷನ್ ಸುಳ್ಳಿರುವುದಿಲ್ಲ ಅನ್ನುವಂಥದ್ದು ಇವನ್ ಸುಪ್ರೀಂ ಕೋರ್ಟಿನ ಅನೇಕ ಕೇಸುಗಳಲ್ಲಿ ಇದು ಒಂದು ಇತ್ಯರ್ಥಗೊಂಡಿರುವಂಥದ್ದು. ಓಕೆ, ಈಗೇನು ಮತ್ತೊಂದು ಏನು ವಕ್ಫ್ ವಿರುದ್ಧ ಮತ್ತೊಂದು ಹೋರಾಟ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತೊಂದು ತಂಡ BJP ಆಗಿದೆ, ಕಂಪ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬೆಂಗಳೂರಿನಲ್ಲಿ ಇದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ. ಎಲ್ಲ ಸರಿ ಹೋಗ್ತದೆ. ಸರ್, ಈಗ ಮಹಾನಗರ ಪಾಲಿಕೆ ಎರಡಾಗಿ ವಿಭಜನೆ ಆಗಿರುತ್ತೆ. ಮಹಾನಗರ ಪಾಲಿಕೆ ಧಾರವಾಡದ ನಾಗರಿಕರ ಆಸೆಯಾಗಿತ್ತು. ಹೋರಾಟಗಾರರು ಅದನ್ನು ಹೋರಾಟ ಮಾಡ್ತಾಯಿದ್ರು. ಹಾಗಾಗಿ ನಾವು ಎಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ಆಸೆಗೆ ತಕ್ಕಂತೆ ಆ ಹೋರಾಟಗಾರರು ಜನರ ಆಸೆ ಹೆಂಗಿದೆ ಅಂತ ಹೇಳಿದಾಗ ನಮ್ಮ ಪಕ್ಷ ಆ ಸಂದರ್ಭದಲ್ಲಿ ದೊಡ್ಡ ಮಹಾನಗರ ಪಾಲಿಕೆ ಇರೋದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವಂಥ ನಿಲುವಿತ್ತು. ಆದರೆ ಆನಂತರ ಅಲ್ಲಿನ ಜನರ ಒತ್ತಾಸೆಗೆ ನಾವು ಒಪ್ಪಿಕೊಂಡು ಈಗ ಮಹಾನಗರ ಪಾಲಿಕೆ ಆಗಿದೆ. ನಮ್ಮ ಸರ್ಕಾರ ಇದ್ದಾಗೂ ನಾವು ಅದಕ್ಕೆ ಮೂವ್ಮೆಂಟ್ ಮಾಡಿದ್ವಿ. ನಾವು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದೇವೆ. ಆ ಮಹಾನಗರ ಪಾಲಿಕೆ, ಹೊಸ ಮಹಾನಗರ ಪಾಲಿಕೆಯಲ್ಲಿ ಒಳ್ಳೆ ರೀತಿ ಕೆಲಸ ಆಗಿ ಜನರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಸರಿ, BJP ಯೋಗೇಶ್ವರ ಹತ್ಯೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು, ಕಮಿಷನರು, DCP ಬಿಫೋರ್ ಮರ್ಡರ್ ಮೀಟಿಂಗ್ನಲ್ಲಿ ಪ್ಲ್ಯಾನ್ನಲ್ಲಿ ಇದ್ದರು ಅನ್ನುವಂಥದ್ದು ಕೋರ್ಟ್ನಲ್ಲಿ ರಿವೀಲ್ ಆಗಿದೆ. ಸಾಕ್ಷಿ ಹೇಳಿಕೆ ದಾಖಲಾಗಿದೆ. ನಾನು ಅದಕ್ಕೆ ಕೋರ್ಟ್ನಲ್ಲಿ ಮ್ಯಾಟರಿಂದ ಭಾಳ ವಿವರವಾಗಿ ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಇವತ್ತು ಕೋರ್ಟ್ನಲ್ಲಿ ಹೇಳಿದ್ದು ಮತ್ತು ನಿನ್ನೆ ನಾನು ಸ್ವರ್ಣ ಚಾನಲನ್ನು ನೋಡ್ತಾ ಇದ್ದೆ ರಾತ್ರಿ. ಆ ಸಂದರ್ಭದಲ್ಲಿ ಆಗಿರುವಂಥ ಏನು ಬಂದಿರುವಂಥ ಸ್ಫೋಟಕ ವಿಷಯಗಳು ಇದು ಭಾಳ ಗಾಬರಿ ಹುಟ್ಟಿಸುವಂಥದ್ದು. ಯಾಕೆಂದರೆ ಅದು ಸತ್ಯವೇ ಕೋರ್ಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ತದೆ. ಅದಕ್ಕೂ ನಾವು ಅದಕ್ಕೆ ಕಾಮೆಂಟ್ ಮಾಡುವಷ್ಟು, ಕೋರ್ಟಿನ ಬಗ್ಗೆ ಕಾಮೆಂಟ್ ಮಾಡುವಷ್ಟು ನಾವು ಯಾರೂ ದೊಡ್ಡವರಲ್ಲ. ಕೋರ್ಟು ಡಿಸೈಡ್ ಮಾಡ್ತದೆ. ಆದರೆ ಹೊರಗೆ ಬಂದಿರುವಂಥ ಸಂಗತಿಗಳು ಈಗ ಸದ್ಯಕ್ಕೇನಿದ್ದಾವೆ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಆದರೆ ಅದು ಆಘಾತಕಾರಿಯಾಗಿದೆ. ಸರ್, ಇದು ಫ್ಲೈಓವರ್ ಕಾಮಗಾರಿ ಯಾವಾಗ ಪೂರ್ಣ ಚೆನ್ನಾಗಿ ಹುಬ್ಬಳ್ಳಿ? ಮೊದಲೇದು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ, ಫ್ಲೈಓವರು ದುಡ್ಡು ನಾವು ಕೊಟ್ಟಿದ್ದೀವಿ. ಅದರ ಇಂಪ್ಲಿಮೆಂಟೇಷನ್, ಎಕ್ಸಿಕ್ಯೂಷನ್, ಅದರ ಅನುಷ್ಠಾನವನ್ನು ರಾಜ್ಯ ಸರ್ಕಾರದ PWD ಡಿಪಾರ್ಟ್ಮೆಂಟ್, NHPWD ಡಿಪಾರ್ಟ್ಮೆಂಟ್ ಮಾಡ್ತಾಯಿದೆ. ಅವರ ರಿಕ್ವೆಸ್ಟ್ ಮೇರೆಗೆ ಬೇರೆ ಬೇರೆ ಕಾಲದಲ್ಲಿ ರಾಜ್ಯ ಸರ್ಕಾರದ, ಅಂದರೆ ಇತ್ತೀಚಿನ ಇತಿಹಾಸ ಹೇಳಬೇಕಂದ್ರೆ 2015-16ರಲ್ಲಿ ಮೊದಲನೇ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಆನಂತರ 19ರಿಂದ ಈಚೆಗೆ ಮುಂದೆ ನಮ್ಮ ಸರ್ಕಾರ ಇದ್ದಾಗ, ಮತ್ತು ಈಗ ಪುನಃ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೇರೆ ಬೇರೆ ಕಾಲದಲ್ಲಿ ಏನು ರಾಜ್ಯ ಸರ್ಕಾರದ ಡಿಮಾಂಡ್ ಇತ್ತು, ನಮ್ಮ ಹತ್ರ ಇಷ್ಟು ದುಡ್ಡು ಹೊಂದಿಸೋಕ್ಕಾಗಲ್ಲ, ನೀವು ಎಲಿವೇಟೆಡ್ ರೋಡ್ಗೆ ಅರ್ಥಾತ್ ಫ್ಲೈಓವರಿಗೆ ದುಡ್ಡು ಕೊಡ್ರಿ ಅಂತಂದಾಗ
ಇವನ್ ಹೊರಟ್ಟಿಯವರು ನನಗೆ ಆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿದರು. ಅನೇಕ ಆ ಸಂದರ್ಭದಲ್ಲಿನ MLAಗಳು ರಿಕ್ವೆಸ್ಟ್ ಮಾಡಿದರು. ಹೊರಟ್ಟಿಯವರು ಅವಗೂ ಸಭಾಧ್ಯಕ್ಷರಿದ್ದರು. ಅವರು ಡೆಲ್ಲಿಗೆ ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಏನಾರು ಮಾಡಿ ಫ್ಲೈಓವರ್ಗೆ ದುಡ್ಡು ಕೊಡಿಸ್ರಿ ಅಂತ ಹೇಳಿದರು. ನಾವು ದುಡ್ಡು ಕೊಡಿಸಿದ್ವಿ. ಇದು ನಮ್ಮ ರಸ್ತೆ ಅಲ್ಲ, ಇದು ಈ ರಸ್ತೆ ನ್ಯಾಷನಲ್ ಹೈವೇ ಅಲ್ಲ. ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ್ದು ಅಲ್ಲ, ನ್ಯಾಷನಲ್ ಹೈವೇನೂ ಅಲ್ಲ, ಮಹಾನಗರ ಪಾಲಿಕೆ ಮತ್ತು ರಾಜ್ಯ ಸರ್ಕಾರದ್ದು. ನಾವು ದುಡ್ಡು ಕೊಟ್ಟಿದ್ದೀವಿ. ಆದರೆ ದುರ್ದೈವದಿಂದ ಅದರದ್ದು ಇಂಪ್ಲಿಮೆಂಟೇಷನ್ನು ಏನಕ್ಕೇನ ಕಾರಣದಿಂದ ತಡ ಆಗ್ತಾಯಿದೆ. ಮತ್ತು ಯಾರನ್ನೂ ಈ ಪೊಲಿಟಿಕಲ್ ವಿಷಯವನ್ನಾಗಿಟ್ಕೊಂಡು ಯಾರನ್ನೂ ದೂರ್ತಾ ಇಲ್ಲ. ಆ ರೀತಿಯೂ ಬಿಂಬಿಸೋದು ನಿಮಗೂ ನಾವು ವಿನಂತಿ ಮಾಡ್ತೀನಿ. ಅಲ್ಟಿಮೇಟ್ಲಿ ಇದು ಡೆವಲಪ್ಮೆಂಟ್ ವಿಷಯ ಇದೆ. ಹಾಗಾಗಿ ನಾನು ಇಲ್ಲಿನ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಭಾಳಷ್ಟು ಸರ್ತಿ ತಿಳಿಸಿ ಹೇಳಿದ್ದೇನೆ. ಅದು ಒಂದು ಅವಘಡ ಆದ ನಂತರ ಕಾಂಟ್ರಾಕ್ಟರ್ ಬಂದಿಲ್ಲ ಕೆಲಸಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಅಂತ ಹೇಳಿದ್ದಾರೆ. ಆದ್ದರಿಂದ ಕಾಂಟ್ರಾಕ್ಟ್ರು ಅವರು ರಾಷ್ಟ್ರೀಯ ಬೇರೆ ಬೇರೆ ಯೋಜನೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ರಿಪೋರ್ಟ್ ಕೊಟ್ಟರು NHPWD ಅವರು. ಅದರ ಆಧಾರದ ಮೇಲೆ ಅವ್ರ ಮಾಲಕರಿಗೆ ನಾನು ಗಡ್ಕರಿಯವರ ಒಂದು ಆಫೀಸ್ ಮೂಲಕ ಅವ್ರಿಗೆ ತಕ್ಷಣ ಇದನ್ನು ಪುನಃ ಕೈಗೆ ತಗೊಳ್ಬೇಕು, ಯಾಕಂದರೆ ದುಡ್ಡು ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಿಸಿ ಇದನ್ನು ಮಾಡಿಸ್ಬೇಕು. ನಮ್ಮ ಕಡೆಯಿಂದ ಏನು ಸಹಕಾರ ಅದು ನಾವು ಕೊಡ್ತೀವಿ. ಮತ್ತು ಅದರದ್ದು ಡಿಸೈನು, ಎಲಿವೇಷನ್ನು ಇತ್ಯಾದಿ ಏನಿದೆ ಮತ್ತು ಅದರದ್ದು ಒಟ್ಟಾರೆ ಪ್ಲ್ಯಾನಿಂಗು ಇದೆಲ್ಲ ಯಾವುದೂ ನಾವು ಮಾಡಿಲ್ಲ. ಇದನ್ನು ಅಧಿಕಾರಿಗಳು IIT ಮುಂದೆ ಸ್ವಲ್ಪ ಕನ್ಫ್ಯೂಷನ್ನು, ಗೊಂದಲಗಳು, ಅಬ್ಜೆಕ್ಷನ್ಗಳು ಬಂದಾಗ IIT ಮದ್ರಾಸ್ದವರು, IIT ಧಾರವಾಡದವರು, BUB ಯೂನಿವರ್ಸಿಟಿಯವರು ಇವರೆಲ್ಲರನ್ನೂ ಸೇರಿಸಿಕೊಂಡು ಅದನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅದಕ್ಕೆ ಇದನ್ನು ಪೂರ್ತಿಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಸರ್ವ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಅವರು ಮಾಡ್ತಾ ಇದ್ದಾರೆ. ನಾನೀಗ ಅದ್ರ ಬಗ್ಗೆ ಏನು ಯಾರ ಮೇಲೂ ನಂದು ಆರೋಪ ಇಲ್ಲ, ಅಥವಾ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ನಮ್ಮ ಜವಾಬ್ದಾರಿ ಇಲ್ಲ ಅವ್ರಿಗೆ ಈ ರೀತಿ ಯಾವುದೂ ಹೇಳ್ತಾ ಇಲ್ಲ. ನೀವು ಆ ರೀತಿ ಅವ್ರಿಗೆ ಮತ್ತೆ ಪ್ರಶ್ನೆ ಮಾಡಿ ಇದು ಕಾಂಪ್ಲಿಕೇಶನ್ ಮಾಡೋದು ನನಗೆ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ಯಾವುದೇ ಕೆಲವು ವಿಷಯದಲ್ಲಿ ಆದರೂ ನಾವು ಡೆವಲಪ್ಮೆಂಟ್ದಲ್ಲಿ ಬಿಯಾಂಡ್ ರಾಜಕಾರಣವನ್ನು ಬಿಟ್ಟು ನಾವು ಮಾಡಬೇಕು. ಇಲ್ಲಿನ ಅಧಿಕಾರಿಗಳಾಯ್ತು, ಮಂತ್ರಿಗಳಾಯ್ತು, ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಆ ಸಾವಿನ ನಂತರ ಒಂದು ಸ್ವಲ್ಪ ಗೊಂದಲ ಉಂಟಾಗಿದೆ. ನಾನು ಪ್ರಯತ್ನ ಮಾಡ್ತಿದ್ದೀನಿ, ಅವರು ಪ್ರಯತ್ನ ಮಾಡ್ತಾರೆ. ಮೈಸೂರಿನಲ್ಲಿ ಒಂದು ರಸ್ತೆಗೆ ಹೆಸರಿಡೋ ವಿಚಾರ ಸಾಕಷ್ಟು ಚರ್ಚೆಯಾಗಿದೆ. ಸಿದ್ದರಾಮಯ್ಯನವ್ರ ಹೆಸರು ಇದುವರೆಗೂ ಸಿದ್ದರಾಮಯ್ಯನವರು ಯಾವುದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಸ್ನೇಹಮಯಿ ಕೃಷ್ಣ ಅವ್ರ ಹೆಸರು ಇಡಬೇಡ ಅಂತ ಹೇಳ್ತಾರೆ. ನೋಡ್ರಿ, ಅದ್ರ ಬಗ್ಗೆ ಭಾಳಷ್ಟು ಜನ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಲೆಫ್ಟಿಸ್ಟ್ ವಿಚಾರದವರು. ಆ ಲೆಫ್ಟಿಸ್ಟ್ ವಿಚಾರದ ಸಿದ್ದರಾಮಯ್ಯನವ್ರು ಯಾವಾಗಲೂ ನೀವು ನೋಡ್ರಿ, ಅವ್ರು ಯಾರ್ಯಾರನ್ನ ಬೇರೆ ಬೇರೆ ಈ ನಿಮ್ಮ ಜಾನಪದ ಏನದು ಬೇರೆ ಬೇರೆ ಅಕಾಡೆಮಿಗಳು ಅರೇಂಜ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿದರೆ ಎಲ್ಲ ಆ ಥರದ ವಿಚಾರಧಾರೆಯವರು ಇದ್ದಾರೆ. ಅಂದರೆ ನಾನು ಆ ವಿಷಯದಕ್ಕೆ ಹೋಗ್ತಾ ಇಲ್ಲ. ಈಗ ಅವರೆಲ್ಲರೂ ಸಹಿತ ಅನೇಕರು ಇವತ್ತು ವಿರೋಧ ಮಾಡ್ಯಾರ, ಇಲ್ಲ ಇದು ಆಗಬಾರ್ದು ಅಂಥೇಳಿ. ಹಾಗಾಗಿ ಸಿದ್ದರಾಮಯ್ಯನವರು ಅನಗತ್ಯ ವಿವಾದದಲ್ಲಿ ಇದರಲ್ಲಿ ಬೀಳಬಾರ್ದು. ಅವರ ದುರಾಡಳಿತದ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ನಾವೆಲ್ಲವೂ ಸಾಕಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಮಾತನಾಡಿದ್ದೇವೆ. ಆದರೆ ಇದರ ಹೊರತುಪಡಿಸಿಯೂ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಸುದೀರ್ಘ ಸಮಯದಲ್ಲಿ CM ಸ್ಥಾನದಲ್ಲಿ ಇದ್ದಂಥವ್ರು ಚಿಲ್ಲರ ಪಲ್ಯ ವಿವಾದಕ್ಕೆ ಬೀಳಬೇಡ್ರಿ ಅಂತ ಸಿದ್ದರಾಮಯ್ಯನವ್ರಿಗೆ ನನ್ನದೊಂದು ಸಲಹೆ ಅದು. ಆಲ್ರೆಡಿ ನೀವು ಅತ್ಯಂತ ಭ್ರಷ್ಟಾಚಾರದ ವಿಷಯದಲ್ಲಿ ಈಗಾಗಲೇ ಭಾಳ ದೊಡ್ಡ ವಿವಾದಕ್ಕೆ ಸಿಕ್ಕಾಕೊಂಡಿರಿ ನೀವು. ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಈ ಥರದ ಅನೇಕ ಹಗರಣಗಳು ಸಿಕ್ಕಾಕೊಂಡ್ರಿ. ಈ ಚಿಲ್ಲರದಾಗೂ ಬಂದು ಸಿಕ್ಕಾಕೋಬೇಡ್ರಿ. PM ಸೂರ್ಯಗಾರ ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ PM ಸೂರ್ಯಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನಾನು ಜಾರ್ಜ್ ಅವ್ರಿಗೂ ಹೇಳಿದ್ದೇನೆ, ದಯಮಾಡಿ ಇದು ಪ್ರಧಾನಮಂತ್ರಿ ಕಾರ್ಯಕ್ರಮ ಅಂತ ಹೋಗ್ಬೇಡ್ರಿ. ಇದರಿಂದ ನಿಮ್ಮ ರಾಜ್ಯಕ್ಕೂ ಅಂದರೆ ರಾಜ್ಯ ಸರ್ಕಾರಕ್ಕೂ, ನಮ್ಮ ರಾಜ್ಯನೂ ಹೌದು, ಹೀಗಾಗಿ ನಿಮ್ಮ ರಾಜ್ಯ ಅಂದರೆ ನಿಮ್ಮ ರಾಜ್ಯ ಸರ್ಕಾರಕ್ಕೂ ಒಳ್ಳೇದಾಗ್ತದೆ. ಯಾಕಂದ್ರೆ ನೀವು ಫ್ರೀ ಏನು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ, ಇದ್ರೊಳಗೆ ರಿಕವರಿ ಆಗ್ತದೆ. ಅದು ದಯಮಾಡಿ ಮಾಡಿರಿ ಅಂತ ಹೇಳಿ. ಈಗ ಬಹಳ ಪೂವರ್ ಇದೆ ಈಗ ಇಂಪ್ಲಿಮೆಂಟೇಷನ್. ಸರ್, ಈಗ ಅಯ್ಯಪ್ಪ ಸ್ವಾಮಿಗಳಿಂದ ಸರ್ಕಾರದವರು 5 ಲಕ್ಷ ಪರಿಹಾರ ಕೊಡ್ತಾರೆ.
ಅವ್ರು ಕೇಂದ್ರದಿಂದ ಕೂಡ ಪರಿಹಾರ ಕೊಡಬೇಕು, ಆ ಥರದ್ದು ಏನಾದರೂ ಇದ್ರೆ, ಇಲ್ಲ ಈ 5 ಲಕ್ಷ ರೂಪಾಯಿ ಸಾಲ್ತಿಲ್ಲ ಅಂತ ಬಹುತೇಕ ಎಲ್ಲರೂ ನೋಡ್ರಿ, ಸಾಮಾನ್ಯವಾಗಿ ಇದರಲ್ಲಿ ಪರಿಹಾರ ಕೊಡೋದು ರಾಜ್ಯ ಸರ್ಕಾರ ಕೊಡ್ತದೆ. ನನಗೆ ಗೊತ್ತಿಲ್ಲ, ಅವ್ರು ತೀರ್ಕೊಂಡಿದ್ದಷ್ಟೇ ನಾನು ಮಾಧ್ಯಮದ ನೋಡಿದ್ದೇನೆ, ಉಳಿದದ್ದು ನಾ ಪರಿಶೀಲನೆ. ऐसी तमाम खबरों के लिए देखते रहे पल्स 24 न्यूज।